ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಭಾಗ 4. ರೂಮಿಗೆ ಬಂದ ಪ್ರಣತಿಗೆ ಚಿಂತೆಗಿಟ್ಟುಕೊಂಡಿತ್ತು. ತಂದೆಯ ಮೌನ ಅವಳಲ್ಲಿ ತಳಮಳವನ್ನು ಉಂಟು ಮಾಡುತ್ತಿತ್ತು. ರಾಘವ್ ಮನೆಯಲ್ಲಿ ನಡೆದ ಘಟನೆಯ ಬಗ್ಗೆ ಕ್ರೋಧಗೊಳ್ಳುತ್ತಾರೆ, ತನ್ನನ್ನು ಸಮಾಧಾನಿಸುತ್ತಾರೆ. ಆ ಗೌತಮ್ ಮತ್ತು ಅವನ ಕುಟುಂಬಕ್ಕೆ ಸರಿಯಾದ ಪಾಠ ಕಲಿಸುತ್ತಾರೆ ಎಂದುಕೊಂಡಿದ್ದವಳ ಕಲ್ಪನೆ ಹುಸಿಯಾಗಿತ್ತು. ಅಂದರೆ ಪಪ್ಪ ನಾನು ನಡೆದುಕೊಂಡ ರೀತಿಯಿಂದ ನೊಂದ್ಕೊಂಡಿದ್ದಾರೆ. ತಕ್ಷಣ ಅಂದುಕೊಂಡವಳು, ಅಂದರೆ ನಾನು ಅದೇ ಮನೆಯಲ್ಲಿರಬೇಕು ಅಂತ ಅನ್ನೋದು ಅಪ್ಪನ ಇರಾದೆ ಆಗಿತ್ತಾ? ತನ್ನಲ್ಲೇ ಪ್ರಶ್ನಿಸಿಕೊಂಡಳು. ಹೀಗೆ ಯೋಚಿಸುತ್ತಾ ಹಾಸಿಗೆಯ ಮೇಲೆ ಉರುಳಿಕೊಂಡವಳಿಗೆ ನಿದ್ರೆ ದೂರದ ಮಾತಾಗಿತ್ತು. ಮಗಳನ್ನು ಕಳುಹಿಸಿ ಹೊರಗಡೆ ಬಂದ ಭಾರ್ಗವ್ ಕಾರಿಡಾರಲ್ಲಿ ಶತಪಥ ಹಾಕುತ್ತಿದ್ದರು. ಮನದ ತಳಮಳ ಮಗಳ ಮುಂದೆ ತೋರಗೊಡದಂತೆ ಎಚ್ಚರ ವಹಿಸಿದ್ದರು. ಅವರ ನೆಮ್ಮದಿ ಸ್ಮಶಾನ ಸೇರಿತ್ತು. ರಾಘವ್ ಮುಂದೆ ಬಂದು ಮಗಳನ್ನು ಕೇಳಿದ್ದರೆ ಸಂತೋಷವಾಗಿ ದಾರಿ ಎರೆದು ಕೊಡುತ್ತಿದ್ದರು. ಸಿಂಧೂರಳನ್ನು ತವರಿನಿಂದ ದೂರ ಮಾಡಿದ್ದ ಕೊರಗು ಈಗಲೂ ಇತ್ತು. ಈ ರೀತಿಯಾದರೂ ಮತ್ತೆ ಸಂಬಂಧ ಬೆಸೆದು ಕಳಚಿದ ಕೊಂಡಿ ಮತ್ತೆ ಕೂಡಿಕೊಳ್ಳುತ್ತಿತ್ತು. ಆದರೆ ರಾಘವ್ ಒಂದು ಮಾತನ್ನು ಸಹ ಆಡದೆ ಮಗನೊಟ್ಟಿಗೆ ಮಗಳ ಮದುವೆ ಮಾಡಿಕೊಂಡಿದ್ದರು. ರಾಘವ್ ಪ್ರಣತಿ ಕಾಲೇಜ್ ಬಳಿ ಆಗಾಗ ಬಂದು ಅವಳನ್ನು ದೂರದಿಂದ ನೋಡಿಕೊಂಡು ಹೋಗುತ್ತಿದ್ದುದು ತಿಳಿದಿದ್ದರೂ ಭಾರ್ಗವ್ ಕೇಳಲು ಹೋಗಿರಲಿಲ್ಲ. ತಂಗಿಯ ಮಗಳು ಮಮತೆ ಬರುವುದು ಸಹಜ ಅಂದುಕೊಂಡು ಸುಮ್ಮನಿದ್ದರು. ಆದರೆ ಮಗಳನ್ನು ಮೋಸದಿಂದ ಮದುವೆ ಮಾಡಿಕೊಂಡಿದ್ದನ್ನು ಎಂದಿಗೂ ಕ್ಷಮಿಸರು. ಹಾಗಂತ ಮದುವೆಯಾದ ಮಾರನೇ ದಿನವೇ ಗಂಡನ ಮನೆಯಲ್ಲೇ ತಾಳಿ ಕಿತ್ತುಕೊಟ್ಟು ಬಂದ ಮಗಳ ನಡೆಯನ್ನು ಸಹ ಒಪ್ಪರು. ಮಗಳ ಮನ ನೋಯಿಸಲು ಅವರ ಮನ ಒಪ್ಪದು. ಇಂದಿಗೂ ಒಮ್ಮೆಯೂ ದನಿ ಎತ್ತರಿಸಿ ಮಾತನಾಡಿದವರಲ್ಲ. ಮಗಳೆಂದರೆ ಪ್ರಾಣವೇ. ಇಬ್ಬಂದಿಗೆ ಸಿಲುಕಿದ ತಮ್ಮ ಮನಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರ ಮಾಡಲಾಗದೆ ಜಿಜ್ಞಾಸೆಗೆ ಒಳಗಾಗಿದ್ದರು. ಮಗಳ ಮುಂದಿನ ನಡೆಯೇ ಅವರಿಗೆ ಯಕ್ಷ ಪ್ರಶ್ನೆಯಾಗಿತ್ತು. ಸಮಾಜದ ಎದುರು ಮಗಳು ಹೇಗೆ ತಲೆ ಎತ್ತಿ ಬದುಕಬಲ್ಲಳು ಎಂಬ ಪ್ರಶ್ನೆ ಬಹಳವಾಗಿ ಕಾಡಿತ್ತು. ವಿಷಯ ಯಾರಿಗೂ ತಿಳಿದಿಲ್ಲ ಎಂದು ಗೌತಮ್ ಹೇಳಿದ್ದರೂ ಅವರಿಗೆ ಅದರಲ್ಲಿ ನಂಬಿಕೆ ಇರಲಿಲ್ಲ. ಭಾರ್ಗವ್ ಮೊದಲಿಗೆ ಯಾರನ್ನೂ ಸಹ ನಂಬುತ್ತಿರಲಿಲ್ಲ. ಮಗಳಿಗೆ ವಂಚಿಸಿ ಮೋಸದಿಂದ ಮದುವೆಯಾಗಿದ್ದ ಗೌತಮ್ ಮಾತುಗಳಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ರಾಘವ್ ಕೋಪದಲ್ಲಿ ತಂಗಿಯ ಮೇಲಿನ ಪ್ರೀತಿಗೆ ಕಟ್ಟುಬಿದ್ದು ಈ ರೀತಿ ಮಾಡಿರಬಹುದು. ಆದರೆ ತಂದೆಯ ಕೆಲಸಕ್ಕೆ ಕುಮ್ಮಕ್ಕು ನೀಡಿದ್ದ ಗೌತಮ್ ಮೇಲೆ ಇನ್ನಿಲ್ಲದ ಸಿಟ್ಟು ಅವರಿಗೆ. ವಿದ್ಯಾವಂತ ಬುದ್ಧಿವಂತನಾದ ಗೌತಮ್ ಈ ರೀತಿ ನಡೆದುಕೊಂಡಿದ್ದು ಅವರಿಗೆ ಸಹಿಸಲಾಗಿರಲಿಲ್ಲ. ಅವರಿಗೆ ತಿಳಿದ ಪ್ರಕಾರ ಗೌತಮ್ ಜೆಂಟಲ್ಮೆನ್. ಆದರೆ ಈ ರಾಘವ್ ನನ್ನ ಮೇಲಿನ ಸೇಡ್ಗೆ ಹೀಗೆಲ್ಲ ಮಾಡಿದ್ನ ನನಗೆ ನಂಬೋಕೆ ಆಗ್ತಾ ಇಲ್ಲ. ಅಷ್ಟು ದೊಡ್ಡ ಮನುಷ್ಯ ಅನ್ನಿಸ್ಕೊಂಡ ಅವನು ಇಂಥ ಚಿಲ್ಲರೆ ಕೆಲಸ ಮಾಡಿ ನನ್ನ ನೆಮ್ಮದಿ ಹಾಳು ಮಾಡಿಬಿಟ್ಟ. ಅಣಿ ನೀವಿಕೊಂಡವರು ಏನೋ ಒಂದು ನಿರ್ಧಾರ ಮಾಡಿದಂತೆ ಮಗಳ ರೂಮಿನತ್ತ ನಡೆದರು. ಹಿಂದಿನ ದಿನ ನಡೆದ ಘಟನೆಗಳನ್ನೇ ಯೋಚಿಸುತ್ತಾ ಸೀಲಿಂಗ್ ದಿಟ್ಟಿಸುತ್ತಿದ್ದವಳು ತಂದೆ ಕರೆದ ಸದ್ದಿಗೆ ಎದ್ದು ಕೂತಳು. ಪ್ರತು, ಇಲ್ಲಿ ಸ್ವಲ್ಪ ಬಿಸಿ ವಾತಾವರಣ, ಹೊರಗಡೆ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣವಾ? 2 ಕೈ ಹಿಂದಕ್ಕೆ ಕಟ್ಟಿ ಬಾಗಿಲಲ್ಲೇ ನಿಂತು ಮಗಳನ್ನು ಕೇಳಿದರು. 2 ವರ್ಷಗಳ ಹಿಂದೆಯೇ ಮಗಳ ರೂಮಿಗೆ AC ಹಾಕಿಸಿಕೊಟ್ಟಿದ್ದರು. ಅದಲ್ಲದೆ ಬೆಳಿಗ್ಗೆಯಿಂದ ಸುರಿದ ಮಳೆಯಿಂದ ವಾತಾವರಣ ತಣ್ಣಗೆ ಪ್ರಶಾಂತವಾಗಿತ್ತು. ಅಪ್ಪ ಯಾವುದೋ ವಿಷಯಕ್ಕೆ ಪೀಠಿಕೆ ಹಾಕ್ತಿದ್ದಾರೆ, ಬಿಸಿ ಅನ್ನೋದು ನೆಪ ಮಾತ್ರ. ಮನದಲ್ಲೇ ಅಂದುಕೊಂಡವಳು, ಸರಿ ಪಪ್ಪ, ನನಗೂ ಹಾಗೆ ಅನ್ನಿಸ್ತು. ಮುಗುಳು ನಗುತ್ತಾ ಎದ್ದು ತಂದೆಯ ಹಿಂದೆ ನಡೆದಳು. ಅವಳಿಗೂ ಕೆಲವೊಂದು ಗೊಂದಲಗಳಿಗೆ ಪರಿಹಾರದ ಜೊತೆಗೆ ಪ್ರಸ್ತುತ ಅವಳ ಸ್ಥಿತಿಗೆ ತಂದೆಯ ಆಸರೆ ಮತ್ತು ಸಾಂತ್ವನ ಬೇಕಿತ್ತು. ಕೋಪದಲ್ಲಿ ತಾಳಿ ಕಿತ್ತು ಬಂದರೂ ಗೌತಮ್ ಅವಳ ಗಂಡ ಎನ್ನುವ ಸತ್ಯ ಬದಲಿಸಲು ಸಾಧ್ಯವಿರಲಿಲ್ಲ. ಪದೇ ಪದೇ ಕಣ್ಣ ಮುಂದೆ ಬರುತ್ತಿದ್ದ ಆ ಫೋಟೋಗಳು ಘಟನೆಯನ್ನು ಮರೆಯಲು ಬಿಡುತ್ತಿರಲಿಲ್ಲ. ತಂದೆಯ ಮುಂದೆ ಗೆಲುವಾಗಿದ್ದರೂ ಮನದ ಮೂಲೆಯಲ್ಲಿ ಅವಿತಿದ್ದ ಭಯ ಒಬ್ಬಳೇ ಇದ್ದಾಗ ಹೆದರಿಸುತ್ತಿತ್ತು. ಅರ್ಜುನ್ ಪ್ರೇಮಿಯಲ್ಲದಿದ್ದರೂ ಉಂಗುರ ಬದಲಾಯಿಸಿ ವಿವಾಹಕ್ಕೆ ಸೂಚನೆ ಕೊಟ್ಟಿದ್ದರು. ಆದರೆ ನಡೆದದ್ದು
ಅಪ್ಪ ಮಗಳಿಬ್ಬರು ಮನೆಯ ಮುಂದೆ ಗಾರ್ಡನ್ನಲ್ಲಿದ್ದ ತೂಗುಯಾಲೆಯ ಮೇಲೆ ಬಂದು ಕುಳಿತರು. ತಣ್ಣನೆಯ ಗಾಳಿ ಹಿತವಾಗಿ ಬೀಸುತ್ತಿದ್ದರೆ ಪ್ರಕಾಶಮಾನವಾದ ಚಂದ್ರನ ಬೆಳಕು ಆ ಪ್ರಶಾಂತವಾದ ವಾತಾವರಣಕ್ಕೆ ಇನ್ನಷ್ಟು ಸೊಬಗನ್ನು ನೀಡಿತ್ತು. ಇಬ್ಬರ ನಡುವೆ ಸ್ಮಶಾನ ಮೌನ. ಅಪ್ಪನ ಭುಜಕ್ಕೊರಗಿದ್ದವಳು ನೀಲ ಮೋಡಗಳ ನಡುವೆ ಕಣ್ಣ ಮುಚ್ಚಾಲೆ ಆಡುತ್ತಿದ್ದ ಚಂದಿರನನ್ನೇ ನೋಡುತ್ತಿದ್ದಳು. ಕೊನೆಗೆ ಭಾರ್ಗವ್ ಮೌನ ಮುರಿದು ಪ್ರತು ಎಂದರು. ಭುಜಕ್ಕೊರಗಿಯೇ ಹೇಳಿ ಪಪ್ಪ ಎಂದಳು. ನಿನ್ನ ಮನಸ್ಸು ನೋಯಿಸೋಕ್ಕೆ ಇಷ್ಟ ಇಲ್ಲ ಮಗಳೇ, ಆದರೆ ಕೆಲವೊಂದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ನಿನ್ನ ಅಗತ್ಯ ತುಂಬಾ ಇದೆ. ನಿನ್ನ ಮನದಲ್ಲಿ ಏನಿದೆ ಅಂತ ತಿಳಿದ್ರೆ ನನಗೆ ಸ್ವಲ್ಪ ಸಮಾಧಾನ. ಮಗಳ ತಲೆ ಸವರಿದರು. ನಾನು ಮಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಪಪ್ಪ, ಆದರೆ ಅವ್ರು ನನ್ನ ಅಭಿಮಾನಕ್ಕೆ ಪೆಟ್ಕೊಟ್ರು. ಅದನ್ನು ನನ್ನಿಂದ ಸಹಿಸೋಕ್ಕಾಗಲಿಲ್ಲ. ಶಾಂತದನಿ ಅವಳದು. ನಿನಗೆ ಹೇಳ್ದೆ ಮದುವೆ ಮಾಡ್ಕೊಂಡಿದ್ರು, ನಿನ್ನನ್ನು ನೋಯಿಸೋ ಉದ್ದೇಶ ಅವ್ರಿಗೆ ಇರಲಾರ್ದು ಮಗಳೇ. ಇದಕ್ಕಿಂತ ನೋವು ಬೇಕಾ ಪಪ್ಪ? ಬಿಕ್ಕಿದಳು. ಅಲ್ಲಮ್ಮ, ಅವರಿಗೆ ಮುಂದೆ ಮಾತನಾಡಲು ಪದಗಳೇ ಇಲ್ಲದಂತೆ ಗಂಟಲು ಬಿಗಿಯಿತು. ನನಗೂ ಗೊತ್ತಿಲ್ಲ ಪಪ್ಪ ಮುಂದೆ ಏನಾಗುತ್ತೆ ಅಂತ, ಆದರೆ ನಾನು ಅವರನ್ನು ಯಾವತ್ತೂ ಕ್ಷಮಿಸಲ್ಲ. ನಿರ್ಧಾರದ ಧ್ವನಿಯಲ್ಲಿ ಹೇಳಿದಾಗ ಭಾರ್ಗವ್ ತಳಮಳಿಸಿ ಹೋದರು. ಅರ್ಜುನ್ ಬೆಳಗ್ಗೆಯಿಂದ ಒಂದೇ ಸಮ ಫೋನ್ ಮಾಡ್ತಾನೇ ಇದ್ದ. ನಿನ್ನ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ. ನಾನೇನೋ ಹೇಳಿ ಸುಮ್ಮನಾದೆ. ವಿಷಯ ಮಗಳ ಮುಂದಿಟ್ಟರು. ಸಂಬಂಧವೇ ಇಲ್ಲದವಳಂತೆ ಸುಮ್ಮನಾಗಿ ಬಿಟ್ಟಳು. ಮಗಳನ್ನು ಇನ್ನೂ ಹೆಚ್ಚು ಕೇಳಲು ಹೋಗಲಿಲ್ಲ. ಕೆದಕಿದಷ್ಟು ನೋವು ಕೊಡುತ್ತದೆ ಎಂದುಕೊಂಡು ಸುಮ್ಮನೆ ಕುಳಿತು ಬಿಟ್ಟರು. ಅಪ್ಪನ ಮಡಿಲಿಗೆ ತಲೆಯಾನಿಸಿದ ಪ್ರಣತಿ ನೆಮ್ಮದಿಯ ನಿದ್ರೆಗೆ ಜಾರಿದಳು. ಮಗಳ ತಲೆ ಸವರುತ್ತಾ ಭಾರ್ಗವ್ ಅದೆಷ್ಟು ಹೊತ್ತು ಯೋಚನೆಯಲ್ಲಿ ಮುಳುಗಿದ್ದರು. ಮಧ್ಯರಾತ್ರಿಯವರೆಗೂ ಹಾಗೆಯೇ ಕುಳಿತಿದ್ದವರಿಗೆ ಚಳಿ ಹೆಚ್ಚಾದುದರಿಂದ ಮೈ ಕೊರೆಯುವಂತೆ ಆಗಿತ್ತು. ಮಡಿಲಲ್ಲಿ ಗುಬ್ಬಿಯಂತೆ ಮುದುರಿ ಮಲಗಿದ್ದಳು ಪ್ರಣತಿ. ಅವಳನ್ನು ಎಚ್ಚರಿಸಲು ಮನಸ್ಸಾಗದೆ ಹಾಗೆಯೇ ಎತ್ತುಕೊಂಡು ಹೋಗಿ ಅವಳ ರೂಮಿನಲ್ಲಿ ಮಲಗಿಸಿದರು. ಸೂರ್ಯನ ಕಿರಣಗಳು ಕಣ್ಣಿಗೆ ಬೀಳಲು ಹಾಯಾದ ನಿದ್ರೆಯಿಂದ ಎಚ್ಚರಗೊಂಡಳು ಪ್ರಣತಿ. ರೂಮಿನಲ್ಲಿ ಮಲಗಿದ್ದವಳಿಗೆ ತಾನು ರಾತ್ರಿ ಅಪ್ಪನ ಮಡಿಲಲ್ಲಿ ಮಲಗಿದ್ದುದು ನೆನಪಾಯಿತು. ಲವ್ ಯು ಪಪ್ಪ. ಮಂದಹಾಸ ಮೂಡಿತ್ತು ಅವಳ ಮುಖದಲ್ಲಿ. ಹೊದಿಕೆಯನ್ನು ಸರಿಸಿ ಎದ್ದು ಬಾತ್ರೂಮಿಗೆ ನಡೆದಳು. ಬೆಚ್ಚನೆಯ ನೀರಿಗೆ ಮೈಯೊಡ್ಡಿದಾಗ ಹಾಯ್ ಎನಿಸಿತು. 3 ದಿನದಿಂದ ನಡೆದ ಘಟನೆಗಳಿಂದ ಮೈಮನ ಬಳಲಿ ಹೋಗಿದ್ದವು. ಅಪ್ಪನ ಮಡಿಲಲ್ಲಿ ಹಿತವಾದ ನಿದ್ರೆಯಾಗಿತ್ತು. ಸುರಕ್ಷತೆಯ ಭಾವ ಕೊಡುವ ಏಕೈಕ ಕವಚವೆಂದರೆ ಅಪ್ಪನ ತೋಳು ಮತ್ತು ಅಪ್ಪನ ಮಡಿಲು. ಶವರಲ್ಲಿ ಅದೆಷ್ಟು ಹೊತ್ತು ನೆನೆದಳು. ಕನ್ನಡಿಯ ಮುಂದೆ ಕುಳಿತವಳಿಗೆ ತನ್ನ ಮುಖದಲ್ಲಾಗಿದ್ದ ಬದಲಾವಣೆ ಎದ್ದು ಕಾಣುತ್ತಿತ್ತು. ಅರಿಶಿನ ಹಚ್ಚಿದ ಮುಖ ವಿಶೇಷ ಹೊಳಪನ್ನು ಪಡೆದುಕೊಂಡು ಇಬ್ಬನಿಯಲ್ಲಿ ತೊಯ್ದ ಹಸಿರೆಲೆಯಂತೆ ಕಾಣುತ್ತಿತ್ತು. ಅವಳ ಗೌತಮ್ ಮದುವೆಯ ಫೋಟೋ ಕಣ್ಣ ಮುಂದೆ ಬಂದಾಗ ಅರಿವಿಲ್ಲದೆ ಮುಖ ಕೆಂಪೇರಿತ್ತು. ತಕ್ಷಣ ಮಾಡಿದ ಮೋಸ ನೆನಪಾದಾಗ ಕಣ್ಣಲ್ಲಿ ಕ್ರೋಧ ಮೂಡಿತು. ಮುಖಕ್ಕೆ ತೆಳುವಾದ ಪೌಡರ್ ಲೇಪಿಸಿಕೊಂಡವಳು ಹಣೆಯ ಮೇಲೆ 2 ಹುಬ್ಬುಗಳ ನಡುವೆ ಸಣ್ಣದೊಂದು ಬಿಂದಿಯನ್ನಿಟ್ಟು ಅದರ ಮೇಲೆ ಅಷ್ಟೇ ಸಣ್ಣದಾಗಿ ಕುಂಕುಮ ಇಟ್ಟುಕೊಂಡಳು. ಬಿಂದಿಯಷ್ಟೇ ಅವಳ ಹಣೆಯಲ್ಲಿ ಇರುತ್ತಿತ್ತು. ಕುಂಕುಮ ಇವತ್ತಿನಿಂದ ಸೇರ್ಪಡೆಯಾಗಿತ್ತು. ಯಾಕೆಂದು ಕೇಳಿದರೆ ನಿಜಕ್ಕೂ ಅವಳ ಬಳಿ ಉತ್ತರ ಇರಲಾರದು. ಕಣ್ಣಿಗೆ ಕಾಡಿಗೆ ಇಟ್ಟುಕೊಂಡವಳು ಮತ್ತೊಮ್ಮೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ಸೂಕ್ಷ್ಮವಾಗಿ ನೋಡಿಕೊಂಡಳು. ಜೇನು ಹೊಸರುವ ತುಟಿಗಳ ಮೇಲೆ ಯಾವಾಗಲೂ ತೆಳ್ಳನೆಯ ನಗು ಅವಳ ಅಂದಕ್ಕೆ ವಿಶೇಷ ಮೆರಗು. ಆದರೆ ಇಂದು ಅದು ಮಾಯವಾಗಿತ್ತು. ತೆಳುವಾದ ಕಾಟನ್ ಕುರ್ತಿ ಜೊತೆಗೆ ಜೀನ್ಸ್ ತೊಟ್ಟುಕೊಂಡವಳು ಹರವಾದ ಕೂದಲನ್ನು ಬೆನ್ನಿನ ತುಂಬ ಹರಡಿ 2 ಕಡೆಯಿಂದ ಸ್ವಲ್ಪವನ್ನೇ ಎತ್ತಿ ಒಂದು ಕ್ಲಿಪ್ಪಲ್ಲಿ ಬಂಧಿಸಿದಳು. ಬಳುಕುವ ನಡುವಿಗೆ ಪೈಪೋಟಿ ಕೊಡುತ್ತಿದ್ದ ಕೂದಲೆಂದರೆ ವಿಶೇಷ ಪ್ರೀತಿ ಅವಳಿಗೆ. ಅವಳ ಗೆಳತಿಯರೆಲ್ಲರೂ ಕಾಲೇಜಿಗೆ ಸೇರಿದ ಮರುದಿನವೇ ಅವರ ಕೂದಲಿಗೆ ಕತ್ತರಿಯ ದರ್ಶನ ಮಾಡಿಸಿದ್ದರು. ಸಲೂನಲ್ಲಿ ವಿವಿಧ ನಮೂನೆಯ ಹೇರ್ ಸ್ಟೈಲ್ಗೆ ಅವರ ಕೂದಲನ್ನು ಪ್ರಯೋಗಕ್ಕೆ ಕೊಟ್ಟು ವಿಶೇಷವಾಗಿ ಕತ್ತರಿಸಿಕೊಂಡು ಬಂದಿದ್ದರು.
ಆದರೆ ಪ್ರಣತಿ ಅಂಥ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಅವಳಿಗೆ ಇಷ್ಟವೂ ಇರಲಿಲ್ಲ. ಬಹಳ ಒತ್ತಾಯ ಮಾಡಿದ ಬಳಿಕ ಗೆಳೆಯನ ಮಾತಿಗೆ ಓಕೆ ಅಂದಿದ್ದ ವ್ಯಾಸರಾವ್ ರಾತ್ರಿಯೇ ರಾಘವ್ ಅವರನ್ನು ಡಿಸ್ಚಾರ್ಜ್ ಮಾಡಿದ್ದರು. ಹೆಂಡತಿ ರೇಖಾ ಗಂಡನ ಶುಶ್ರೂಷೆಗೆ ನಿಂತರೆ ಮಗ ಅಮ್ಮನ ಸಹಾಯಕ್ಕೆ ನಿಂತಿದ್ದ. ರಾಘವ್ ಯಾರೊಟ್ಟಿಗೂ ಮಾತನಾಡುತ್ತಿರಲಿಲ್ಲ. ಅವರು ಹಾಕಿಕೊಂಡಿದ್ದ ಯೋಜನೆ ತಲೆಕೆಳಗಾಗಿ ಎಲ್ಲ ಅಯೋಮಯವಾಗಿತ್ತು. ತಮ್ಮದೇ ನಿಲುವಲ್ಲಿ ಮುಂದುವರೆದ ರಾಘವ್ ಮಗನ ಸುಂದರ ಬದುಕನ್ನು ಬಲಿ ತೆಗೆದುಕೊಂಡು ಬಿಟ್ಟಿದ್ದರು. ಈ ಕೊರಗು ಅವರನ್ನು ಹಣ್ಣಾಗಿಸಿತ್ತು. ರೇಖಾ ತುಂಬ ಬಳಲಿ ಹೋಗಿದ್ದರು. ಉತ್ತಮ ಗೃಹಿಣಿಯಾಗಿ ಆ ಮನೆಯ ಜೀವನದಿಯಾಗಿದ್ದ ಅವರಿಗೆ ಗಂಡ ಮಗನೇ ಸರ್ವಸ್ವ. ಅಷ್ಟೇಲಿಯೂ ಮಾತು ಕೇಳದೆ ಗಂಡ ಮಾಡಿದ ಎಡವಟ್ಟು ಮಗನ ಜೀವನಕ್ಕೆ ಕೊಡಲಿ ಪೆಟ್ಟಾಗಿತ್ತು. ಎರಡೆರಡು ನೋವನ್ನು ಒಮ್ಮೆಲೆ ಸಹಿಸಿಕೊಳ್ಳಲಾಗದೆ ನೊಂದು ಹೋಗಿದ್ದರು. ಮಗನ ಮ್ಲಾನವಾದ ಗಂಭೀರ ಮುಖ ನೋಡಲಾಗುತ್ತಿರಲಿಲ್ಲ. ಮೌನವನ್ನು ಬಿಗಿದು ಕುಳಿತಿದ್ದ ತುಟಿಗಳು ರೇಖಾ ಅವರ ಮಾತೃ ಹೃದಯವನ್ನು ಹಿಂಡಿ ಹಿಪ್ಪೆ ಮಾಡುತ್ತಿದ್ದವು. ಬಿಸಿ ಗಂಜಿಯ ಜೊತೆಗೆ ಗಂಡನ ರೂಮಿಗೆ ಹೋದರು ರೇಖಾ. ತಂದೆಯ ಬಳಿ ಕುಳಿತಿದ್ದ ಗೌತಮ್ ಮೇಲೇಳಲು ಹೋದಾಗ ಕೂರುವಂತೆ ಹೇಳಿದರು ರಾಘವ್. ನಿಮ್ಮ ಆರೋಗ್ಯದ ಮುಂದೆ ನನಗೆ ಬೇರೆ ವಿಷಯ ಅಷ್ಟು ಮಹತ್ವದಲ್ಲ ಅಪ್ಪ. ನಾವು ಮಾಡೋ ಕೆಲಸ ದೇವ್ರ ಮೆಚ್ಚಿದ್ರೆ ಸಾಕು. ಯಾರನ್ನೋ ನೆಚ್ಚಿಸೋ ಆಸೆ ಉದ್ದೇಶ ಎರಡೂ ಬೇಡ. ಮುಗಿದ ಪುಟ ಇನ್ನೊಮ್ಮೆ ಓದೋಕ್ಕೆ ಮನಸ್ಸಾಗಲ್ಲ. ನೀವೆಲ್ಲವನ್ನ ಮರೆತು ಬೇಗ ಹುಷಾರಾಗೋದ್ರತ್ತ ಗಮನ ಕೊಡಿ. ನಮ್ಮ ಏಳಿಗೆಗಾಗಿ ಜೀವವನ್ನೇ ತೆಗೆದಿದ್ದಾಳೆ ಅಮ್ಮ. ಇಲ್ಲದ ಬಂಧಕ್ಕೆ ಕಟ್ಬಿತ್ತು ಅವಳಿಗೆ ಮೋಸ ಮಾಡಬೇಡಿ. ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟನು. ರಾಘವ್ ಮುಖ ಖಿನ್ನವಾಯಿತು. ರೇಖಾ ಬಾಯಿಗೆ ಸೆರಗಡ್ಡ ಇಟ್ಟು ಬಿಕ್ಕಿದರು. ಮೆಟ್ಟಿಲಿಳಿದು ಬರುತ್ತಿದ್ದ ಮಗಳನ್ನು ಪೇಪರ್ ಮರೆಯಲ್ಲೇ ಇಣುಕಿ ನೋಡಿದರು ಭಾರ್ಗವ್. ಧನ್ಯ ನರ್ಸಿಂಗ್ ಹೋಮ್ನಿಂದ ಬೆಳಿಗ್ಗೆಯೇ ಕರೆ ಬಂದಿತ್ತು ಭಾರ್ಗವ್ಗೆ. ವಿಷಯ ತಿಳಿದು ವಿಚಲಿತರಾದರು. ಏನು ಮಾಡಬೇಕು ತೋಚದೆ ಸುಮ್ಮನಾಗಿದ್ದರು. ಮಗಳು ಮತ್ತು ಅವಳ ಜೀವನವಷ್ಟೇ ಸದ್ಯಕ್ಕೆ ಅವರಿಗೆ ಮುಖ್ಯವಾಗಿತ್ತು. ಕೆಂದಾವರೆಯಂತಿದ್ದ ಮುಖದಲ್ಲಿ ಇಂದು ಎಂದೂ ಇಲ್ಲದ ಬಿಗುವು ತುಂಬಿಕೊಂಡಿತ್ತು. ಸೀದಾ ಮೆಟ್ಟಿಲಿಳಿದು ಬಂದವಳೆ ಎದುರು ಕುಳಿತಿದ್ದ ಅಪ್ಪನನ್ನು ನೋಡಿ ಗುಡ್ ಮಾರ್ನಿಂಗ್ ಪಪ್ಪ. ಮುಖ ಕೊಟ್ಟು ಸಹ ಹೇಳದೆ ಹಾಗೆ ನಡೆದು ಬಿಟ್ಟಳು. ಭಾರ್ಗವ್ ಅವರಿಗೆ ಯಾಕೋ ಸರಿ ಅನಿಸಲಿಲ್ಲ. ಮೌನವಾಗಿ ನಕ್ಕರಷ್ಟೆ. ಹಿಂತಿರುಗಿ ಅವಳಿಗೆ ವಿಶ್ ಮಾಡುವ ಗೋಜಿಗೆ ಹೋಗದೆ ಮಗಳನ್ನೇ ತದೇಕವಾಗಿ ನೋಡುತ್ತಾ ಕುಳಿತರು. ಶಾರದಮ್ಮ ಬೆಳಿಗ್ಗೆಯೇ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವರ ಮನೆಯನ್ನು ಸ್ವಚ್ಛ ಮಾಡಿರುತ್ತಾರೆ. ದಿನವೂ ಭಾರ್ಗವ್ ಪೂಜೆ ಮಾಡುತ್ತಿದ್ದರು. ಆದರೆ ಇಂದು ಆ ಕೆಲಸವನ್ನು ಪ್ರಣತಿ ಮಾಡಲು ಮುಂದಾಗಿದ್ದಳು. ದೀಪದ ತುಂಬ ಎಣ್ಣೆ ಬಿಟ್ಟವಳು ಅದನ್ನು ಬೆಳಗಿಸಿ ಅಷ್ಟೂ ದೇವರಿಗೆ ಹೂ ಏರಿಸಿದಳು. ಅಮ್ಮನ ಫೋಟೋ ತಂದೆ ಎಲ್ಲೂ ಇಟ್ಟಿರಲಿಲ್ಲ. ತಮ್ಮ ರೂಮಿನಲ್ಲಷ್ಟೇ ಅವರಿಬ್ಬರ ಜೋಡಿ ಫೋಟೋ ಇಟ್ಟುಕೊಂಡಿದ್ದರು. ಸಿಂಧೂರ ಜೊತೆಯಲ್ಲಿಯೇ ಇದ್ದಾಳೆ ಎನ್ನುವ ನಂಬಿಕೆ ಅವರದು. ಅಮ್ಮನ ನೆನಪೇ ಇಲ್ಲದವಳಿಗೆ ಹಿಂದೇಕೋ ಅಮ್ಮ ಮತ್ತವಳ ಉಪಸ್ಥಿತಿ ಬೇಕೆನಿಸುತ್ತಿತ್ತು. ಅದೆಷ್ಟು ಹೊತ್ತು ಕಣ್ಣು ಮುಚ್ಚಿ ಕೈ ಮುಗಿದು ದೇವರ ಮುಂದೆ ಕುಳಿತಳೋ. ಹರಿಯುವ ಕಣ್ಣೀರನ್ನು ಆ ಮಹಾದೇವನ್ನೇ ಒರೆಸಿ ಕೈ ಹಿಡಿಯಬೇಕೆಂಬ ಹಂಬಲ ಅವಳದು. ಅವಳನ್ನೇ ನೋಡುತ್ತಾ ಕೈಕಟ್ಟಿ ನಿಂತಿದ್ದ ಭಾರ್ಗವ್ ಕಣ್ಣಲ್ಲಿ ಹನಿಯಾಡಿದವು. ಚಿಮ್ಮುವ ಚಿಲುಮೆಯಂತಿದ್ದ ಮಗಳ ಮುಖದಲ್ಲಿನ ಕಠಿಣತೆ ಅವರಿಗೆ ಬೇರೆಯದೇ ಅರ್ಥ ಮಾಡಿಸಿತ್ತು. ಹೊರಬಂದವಳು ನಿಂತಿದ್ದ ತಂದೆಯನ್ನು ನೋಡಿ ಮುಗುಳು ನಕ್ಕಳು. ಅವಳ ಹತ್ತಿರ ಬಂದು ಅವಳ ತಲೆ ಸವರಿದವರು, ನಿನ್ನ ಬದಲಾವಣೆ ನಿನ್ನ ಮನಸ್ಸಿಗೆ ತೃಪ್ತಿ ಕೊಡೋ ಅಂತಿರಲಿ ಮಗಳೇ. ನಗುವ ನಲಿಯುವ ಗುಲಾಬಿ ಹೂ ನೀನು. ನಿನ್ನ ಮುಖದ ಈ ಗಾಂಭೀರ್ಯ ನೋಡುವಷ್ಟು ಧೈರ್ಯ ನಿನ್ನ ತಂದೆಗಿಲ್ಲಮ್ಮ. ಮಗುವಂತೆ ಬಿಕ್ಕಿದರು. ಅವರ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡವಳು, ನನಗೆ ಮುಂದಿನ ದಾರಿ ಕಾಣಿಸ್ತಾ ಇಲ್ಲ ಪಪ್ಪ. ಮನದಲ್ಲಿರೋ ಅದೆಷ್ಟೋ ಗೊಂದಲಗಳಿಗೆ ನನ್ನ ಬಳಿ ಉತ್ತರ ಇಲ್ಲ. ಉರಿಯುತ್ತಿರುವ ಮನಸ್ಸಿನ ಸಮಾಧಾನಕ್ಕೆ ಈಗ ನನಗೆ ದೇವರ ಅನುಗ್ರಹ ಬೇಕನ್ನಿಸ್ತು. ಮೆಲುವಾಗಿ ಹೇಳಿದಳು. ತಪ್ಪಿಲ್ಲ ಮಗಳೇ, ಕೊನೆಯಲ್ಲಿ ಕೈ ಹಿಡಿಯೋನು ಆ ಪರಮಾತ್ಮನೇ. ಅವಳ ಮಾತನ್ನೇ ಅನುಮೋದಿಸಿದರು. ಪಪ್ಪ, ನೀವು ಯಾಕೆ ಇನ್ನೊಂದು ಮದುವೆ ಆಗಲಿಲ್ಲ? ಕುತೂಹಲಕ್ಕಿಂತ ತಂದೆಯ ಬಗ್ಗೆ ತಿಳಿಯಬೇಕು ಅನಿಸಿತ್ತು ಅವಳಿಗೆ ಮೊದಲ ಬಾರಿಗೆ. ನೀರಸ ನಗು ನಕ್ಕವರು, ನನಗದರ ಅಗತ್ಯ ಕಾಣಲಿಲ್ಲ ಮಗಳೇ.
ಸಿಂಧೂರ ನನ್ನ ಜೀವನದ ಭಾಗವಾಗಿ ಹೋಗಿದ್ಲು. ಅವಳು ಹೋದ್ಮೇಲೆ ಅದೆಷ್ಟೋ ಜನ ನಿನಗಾಗಿ ಆದರೂ ಮತ್ತೊಂದು ಮದುವೆ ಆಗೋಕ್ಕೆ ಸಲಹೆ ಕೊಟ್ಟರು. ಆದರೆ ನನಗೆ ಅವಳ ಮೇಲಿದ್ದ ಪ್ರೀತಿ ಅವಳ ಜಾಗಕ್ಕೆ ಮತ್ತೊಬ್ಬರನ್ನ ತಂದು ನಿಲ್ಲಿಸೋಕ್ಕೆ ಒಪ್ಪಲಿಲ್ಲ. ಅದೆಷ್ಟೋ ಬಾರಿ ನಿನ್ನ ಪೋಷಣೆಯಲ್ಲಿ ಅವಳ ಗೈರು ತುಂಬಾ ನೋವು ಕೊಟ್ಟಿತ್ತು. ಆಗಲೂ ನನ್ನಿಂದ ಸಾಧ್ಯವಾದ ಪ್ರೀತಿ ಕೊಡಲು ಬಯಸಿದ ಈ ಮನಕ್ಕೆ ಇನ್ನೊಂದು ಹೆಣ್ಣಿನ ಅಗತ್ಯ ಕಾಣಲೇ ಇಲ್ಲ. ನಿರ್ವಿಕಾರವಾಗಿ ಹೇಳಿದರೂ ಅಪ್ಪನ ಮಾತಿನಲ್ಲಿದ್ದ ಅಮ್ಮನ ಬಗೆಗಿನ ಪ್ರೀತಿ ಅವಳಿಗೆ ಎದ್ದು ಕಂಡಿತ್ತು. ಅಪ್ಪ ಅಮ್ಮನನ್ನು ಇಷ್ಟು ಇಷ್ಟಪಡ್ತಾರೆ, ಇಷ್ಟು ಪ್ರೀತಿ ಮಾಡ್ತಾರೆ. ಆದರೆ ಆ ರಾಘವ್ ಆ ರೀತಿ ಹೇಳಿದ್ರಲ್ಲ. ತನ್ನಲ್ಲೇ ಪ್ರಶ್ನೆಯೊಂದು ಹುಟ್ಟಿಕೊಂಡಿತ್ತು. ಕಣ್ಣೊರೆಸಿಕೊಂಡು ಮಗಳತ್ತ ತಿರುಗಿದವರು, ಹೇಗೋ ಪೂಜೆನೂ ನೀನೇ ಮುಗಿಸ್ಬಿಟ್ಟೆ, ನನಗೊಂದು ಕೆಲಸ ತಪ್ಪಿತು, ಯಾವುದೇ ಗಡಿಬಿಡಿ ಇಲ್ಲದೆ ಆರಾಮಾಗಿ ತಿಂಡಿ ತಿನ್ಬೋದು ನಕ್ಕರು. ದೇವರಿಗೆ ಹೂ ಇಡುವುದರಿಂದ ಹಿಡಿದು ಮಂತ್ರ ಶ್ಲೋಕಗಳ ಜೊತೆಗೆ ಪೂಜೆಗೆ ಕೂರುತ್ತಿದ್ದ ಅಪ್ಪ ಸುದೀರ್ಘವಾದ ಅರ್ಧ ಗಂಟೆಗಳನ್ನು ಪೂಜೆಯಲ್ಲಿಯೇ ವ್ಯಯಿಸುತ್ತಿದ್ದರು. ನೆಚ್ಚಿನ ಭಗವದ್ಗೀತೆ ಅರ್ಧ ಗಂಟೆ ಓದಿದ ಮೇಲೆಯೇ ದೇವರ ಮನೆಯಿಂದ ಹೊರಬರುತ್ತಿದ್ದುದು. ತಮಾಷೆಗೆ ಹೇಳಿದರೂ ಅವಳ ಮುಖದಲ್ಲಿ ನಗು ಮೂಡಲಿಲ್ಲ. ಬಾರದ ನಗುವನ್ನು ಭಾರ್ಗವ್ ಅವರೇ ಬರೆಸಿಕೊಂಡು, ಶಾರದಮ್ಮ ಒಳ್ಳೆ ಕಾಫಿ ಮೇಕರ್, ಅವ್ರು ಮಾಡೋ ಕಾಫಿ ಪರಿಮಳ ನಮ್ಮ ಮನೆಯವರೆಗೂ ಹರಡುತ್ತೆ. ಬೆಳಿಗ್ಗೆ ಗಾರ್ಡನಲ್ಲಿ ಕೂತು ಕಾಫಿ ಕುಡಿಯೋದೇ ಒಂದು ಮಜಾ ಹೇಳಿ ಹುಬ್ಬು ಹಾರಿಸಿದವರ ನೋಡಿ ನಕ್ಕಳು ಪ್ರಣತಿ. ಅಂಕಲ್ ಬಂದ ಸದ್ದಿಗೆ ಇಬ್ಬರು ಬಾಗಿಲಿನತ್ತ ತಿರುಗಿದರು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.